ಪ್ರೀತಿಸಿ ಮದುವೆ, ಈಗ ಜೀವಕ್ಕೆ ಭಯ ಎಂದ ಜೋಡಿ. ಜಾತಿ ಕಾರಣಕ್ಕೆ ಕುಟುಂಬದಿಂದ ಒತ್ತಡ, ಪೊಲೀಸರ ಮೊರೆ ಹೋದ ದಂಪತಿ. ಸರ್, ನಾನು 2 ವರ್ಷದಿಂದ ಒಂದು ಹುಡುಗನ, ಅಭಿಷೇಕ್ ಅನ್ನೋ ಹುಡುಗನ ಇಷ್ಟಪಡ್ತಿದ್ದೆ. ಅದಕ್ಕೆ ಮುಂಚೆ ನನಗೊಂದು ಮದುವೆ ಆಗಿತ್ತು ಸರ್. ಮದುವೆ ಆಗಿ 7 ವರ್ಷದ ಮಗು ಇದೆ. ಅದು ಡಿವೋರ್ಸ್ ಆಗಿದೆ. ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ, ಆರ್ಡರ್ ಆಗಿದೆ ಸರ್. ಅದಾದ್ಮೇಲೆ ನಾನು ಫಾಕ್ಸ್ಕಾನ್ ಕಂಪ್ನಿಗೆ ಹೋಗ್ಬೇಕಾದ್ರೆ ಅಭಿಷೇಕ್ ಅನ್ನೋರು ಪರಿಚಯ ಆಗ್ತಾರೆ. ಅವರೇ ನೀನು ಇಷ್ಟ ಅಂತ ಹೇಳ್ತಾರೆ. ಅವರೇ ಬ್ಲಾಕ್ ಮೇಲ್ ಎಲ್ಲ ಮಾಡಿ ಮದುವೆ ಆಗ್ತಾರೆ ಸರ್. ಮದುವೆ ಆದಾದ್ಮೇಲೆ ಇವಾಗ ನಾನು 7 ತಿಂಗಳು ಪ್ರೆಗ್ನೆಂಟು. ಅವ್ರು ಬಂದು ಗೌಡ್ರು, ನಾವು ಬಂದು SC ಕ್ಯಾಸ್ಟ್ ಅವರು. ಇವಾಗ ಆ ಹುಡುಗನ ಬಿಟ್ಬಿಟ್ಟು, ಆ ಹುಡುಗಿನ ಬಿಟ್ಬಿಟ್ಟು ಬಾ ಅಂದ್ಬಿಟ್ಟು ಆ ಹುಡುಗಂಗೂ ಕೊಲೆ ಬೆದರಿಕೆ ಆಗ್ತಿದ್ದಾರೆ, ನನಗೂ ಆಗ್ತಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಹೋಗ್ಬಿಟ್ಟು ನನ್ನ ತಂದೆ ತಾಯಿಗೆ ಹೊಡೆದು ಬಿಟ್ಟು ಬಂದು, ನೀವು FIR ಏನಾದ್ರು ಮಾಡ್ಸಿದೀರಿ ಅಂತಂದ್ರೆ ನಿಮ್ಮನ್ನ FIR ಆಗೈತೆ ಅನ್ಕೊಂಡೆ ಅವತ್ತು ನೈಟೇ ಬಂದು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಇಕ್ಸಿದಾರೆ. ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್. ಆ ಹುಡುಗನ ತಂದೆ ನಮ್ಮ ಅಭಿಷೇಕ್, ನಮ್ಮ ಹಸ್ಬೆಂಡ್ ಇದಾರಲ್ವಾ, ಅಭಿಷೇಕ್ ಅವ್ರ ತಂದೆ ತಾಯಿ ಸರ್. ಅಭಿಷೇಕನ್ ಮದ್ವೆ ಆಗ್ಬಿಟ್ಟು 8 ತಿಂಗಳು ಆಗ್ತಿದೆ ಸರ್. ಇವಾಗ ನಾನು 7 ತಿಂಗಳು ಗರ್ಭಿಣಿ ಸರ್. ನನಗೆ ನ್ಯಾಯ ಮಾಡಿಸ್ಕೊಡಿ ಸರ್. ಇವಾಗ ನನ್ನ ಮಾಟ ಮಂತ್ರ ಮಾಡಿಸಿದಾಳೆ, ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಮಗ ಹುಚ್ಚನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಖಾಸಗಿ ಚಾನೆಲ್ ಅಲ್ಲೆಲ್ಲ ಬಿಡ್ತಿದ್ದಾರೆ ಸರ್. ನನಗೆ ನ್ಯಾಯ ಮಾಡಿಸ್ಕೊಡಿ ಸರ್. ನನ್ನ ಗಂಡ ನನ್ನ ಹೆಂಡತಿನೇ ಬೇಕು. ನಾನೇ ಅವ್ರ ಹುಡುಗಿಗೆ ಎಲ್ಲ ಫ್ಯೂಚರ್ ಅಲ್ಲ, ಹುಡುಗಿದ್ ಏನೇನಾಗಿದೆ ಅದೆಲ್ಲ ತಿಳ್ಕೊಂಡೆ ನಾನು ಮದ್ವೆ ಆಗಿರೋದಂತಾನು ಹೇಳಿದ್ದಾರೆ ಸರ್. ಅವರು ಹೇಳಿಕೆ ಎಲ್ಲ ಕೊಟ್ಟಿದ್ದಾರೆ. ಹೌದು ಸರ್, ಕೊಟ್ಟಿದೀವಿ ಸರ್. ಇವಾಗ ಅದೇ ಅವ್ರ ತಂದೆ ತಾಯಿ ಮಾತಾಡ್ತಿದಾರೆ. ಇವಾಗ ಅವ್ರೇನ್ ರೆಸ್ಪಾನ್ಸ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಸರ್, ನಂದು ಗೌರಿಬಿದನೂರ್ ಪಕ್ಕ ಹುಡುಗರು ಅಂತ ಅಂದ್ಬಿಟ್ಟು ಸರ್. ಸರ್ ಹೌದು, ನಾವು ಮದ್ವೆ ಆಗಿದ್ದೆ. ಅವ್ರು ಕೊಲೆ ಬೆದರಿಕೆ ಆಗ್ತಿದ್ರು. ಯಾರಿಗೂ ಗೊತ್ತಿಲ್ದಿರ ಬಂದು ಇಲ್ಲೇ ಸುಭಾಷ್ ನಗರದಲ್ಲಿ ಇದ್ವಿ ಸರ್. ಸರ್, ಮದ್ವೆ ಆಗಿದ್ದೆಲ್ಲ ಗೌರಿಬಿದನೂರಲ್ಲಿ ಸರ್. ನನ್ನ ಹೆಸರು ವಿದ್ಯಾಶ್ರೀ, ನಮ್ಮ ಹಸ್ಬೆಂಡ್ ಹೆಸರು ಅಭಿಷೇಕ್ ಸರ್. ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ಇವ್ರು ಬಂದು ನನ್ನ ಹೆಂಡತಿ. ನಾವು ಮದುವೆಯಾಗಿ ಆಲ್ರೆಡಿ 8 ತಿಂಗಳಾಗಿದೆ. ಈಗ ನನ್ನ ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್. ಅದೇನಾಗಿದೆ ಅಂದರೆ, ಒಂದು ಕ್ಯಾಸ್ಟಿಸಮ್ ಪ್ರಾಬ್ಲಮ್ ಬಂದಿದೆ. ಹೆಂಗೆ ಅಂದರೆ, ನಾನು ಗೌಡಾಸು, ಅವರು SC. ಅದರಿಂದ ನಮ್ಮ ಮನೆಯವರು ವಿರೋಧ ಆಗಿ ಈಗ ಕೊಲೆ ಬೆದರಿಕೆಲ್ಲ ಆಗ್ತಾ ಇದ್ದಾರೆ. ಆ ಹುಡುಗಿನ ಬಿಡಲ್ಲ, ಸಾಯಿಸ್ತೀವಿ. ಆ ಹುಡುಗಿನ ಬಿಟ್ಟು ಬಂದಿಲ್ಲ ಅಂದರೆ ಆ ಹುಡುಗಿನ ಬದುಕಕ್ಕೆ ಬಿಡಲ್ಲ, ನಿನ್ನ ಮಗುನೂ ಹುಟ್ಟಕ್ಕೆ ಬಿಡಲ್ಲ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಇದೇ ಥರನೇ ಬಿಡಲ್ಲ, ನಮ್ಮ ಹತ್ರ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನಾವು ನಮ್ಮ ಅತ್ತೆ ಮಾವರಿಗೆ ಮನೆಗೆ ಹಾಕ್ಕೊಂಡು ಹೊಡೆದಿದ್ದಾರೆ. ಅವರು ಸಹ ಈಗ ಹಾಸ್ಪಿಟ್ಲಲ್ಲಿದ್ದಾರೆ. ಅವ್ರಿಗೂ ಒಂದು ರಕ್ಷಣೆ ಬೇಕು, ನಮಗೂ ರಕ್ಷಣೆ ಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದು FIR ಆಗಿ 3 ದಿವಸ ಕಾಯಿಸಿದ್ದಾರೆ. 4ನೇ ದಿನ ಅವರು ಸಹ ಯಾವುದೋ ಕಾನೂನು ಕ್ರಮ ತಗೊಂಡಿಲ್ಲ. ನಮಗೆ ನಮ್ಮ ತಂದೆ ತಾಯಿ ಕಡೆಯಿಂದನೇ ನನಗೆ ಪ್ರಾಬ್ಲಮ್ ಆಗಿರೋದು. ರಿಯಾಬ್ಗೆಲ್ಲ ಹಾಕಿದ್ದಾರೆ. 1 ತಿಂಗಳು ರಿಯಾಬ್ಗೆ. ಮೊನ್ನೆ ನೈಟ್ ಕೆಲಸ ಮುಗಿಸ್ಕೊಂಬರ್ಬೇಕಾದ್ರೆ ನೈಟ್ 8 ಗಂಟೆಗೆ ತಿರ್ಗಾ ಕಿಡ್ನಾಪ್ ಮಾಡಿ 1 ವಾರ ರಿಯಾಬ್ಗೆ ಹಾಕಿದ್ದಾರೆ. ನನಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಕ್ಯಾಸ್ಟಿಸಮಿಂದ ನನಗೆ ನ್ಯಾಯ ಬೇಕು. ಅದೊಂದು ಕೊಡಿಸ್ತೀರಾ ಅಂತ ನಂಬಿಕೆ ಐತೆ, ಕೇಳ್ಕೊತಾ ಇದ್ದೀವಿ. ನಾನು ಅವ್ರ ಜೊತೆನೇ ಇರ್ತೀನಿ. ಅವ್ರಿಗೆ ಏನೇ ತಪ್ಪು ಮಾಡಿರ್ಬೋದಣ್ಣ, ಅದು ನನಗೆ ಕೇರ್ ಆಗಲ್ಲ. ಏಕೆಂದರೆ ನನ್ನನ್ನು ನಂಬಿ ಬಂದಿದ್ದಾರೆ. ನಾನು ಅವ್ರಿಗೆ ಮೋಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. ನಾನು ಅವ್ರ ಜೊತೆನೇ ಇರ್ತೀನಿ. ನಾನು ಸಾಯೋವರೆಗೂ ಪರವಾಗಿಲ್ಲ, ನಾನು ಅವ್ರ ಜೊತೆ ಇರ್ತೀನಿ. ಅಭಿಷೇಕ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.